ಧಾರವಾಡ ಜಿಲ್ಲೆಯ ಯಾದವಾಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಯುತ ಹನುಮಂತಪ್ಪ ಕಣಾಜನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಉತ್ತಮವಾದ ಒಂದು ಕರ್ತವ್ಯದೊಂದಿಗೆ ಅವರ ಅವಧಿಯು ಕೂಡ ಪೂರೈಸುವಲ್ಲಿ ಅವರು ಯಶಸ್ವಿಯಾಗಿ ನಡೆಸಿದ್ದಾರೆ. ಮಕ್ಕಳು ಕೂಡ ಈ ಶಾಲೆಯಲ್ಲಿ ಉತ್ತಮವಾದ ಒಂದು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ. ಅವರು ಶಾಲೆಯ ಬಗ್ಗೆ ಒಂದು ಸವಿಸ್ತಾರವಾದ ಒಂದು ಮಾಹಿತಿಯನ್ನು ನೀಡಲಿದ್ದಾರೆ. ನಮಸ್ಕಾರ. ನಾನು ಯಾದವಾಡ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಶಾಲೆ SDMC ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಇಲ್ಲಿ ಉತ್ತಮ ಶಿಕ್ಷಣ ಹಾಗೂ ಒಳ್ಳೆಯ ವಿದ್ಯಾಭ್ಯಾಸ ಮಕ್ಕಳಿಗೆ ಸಂಪೂರ್ಣವಾಗಿ ಸಿಗ್ತಾ ಇದೆ. ನೀವು ಅಧ್ಯಕ್ಷರಾಗಿ ಎಷ್ಟು ವರ್ಷ ಆಯ್ತು ರೀ? 2.5 ವರ್ಷ ಆಯಿತು ಸರ್. ಶಾಲೆಗೆ ಈಗ ಟೀಚರ್ಸ್ ಕೊರತೆ ಏನಾರು ಇದೆಯಾ? ಟೀಚರ್ಸ್ ಕೊರತೆ ಏನೂ ಇಲ್ಲ ರೀ. ಆಮೇಲೆ ಎಲ್ಲ ಒಳ್ಳೆ ಶಿಕ್ಷಣ ಕೊಡ್ತಾರೆ ಟೀಚರ್ಸು, ಎಲ್ಲ ಇದನ್ನು ಮಾಡ್ತಾರೆ. ಆಟದ ಮೈದಾನ ಸ್ವಲ್ಪ ಚಿಕ್ಕದಾಗೈತಿ ಸರ್. ಆದರೂ ಹುಡುಗರು ಆಟದ ಬಗ್ಗೆ ಎಲ್ಲ ಭಾಳ ಇಂಟ್ರೆಸ್ಟ್ ಐತಿ. ಆಮೇಲೆ ಹೋದ ಸಲ 4 ಮಟ್ಟ ಹೋಗಿ ಬಂದಿದ್ದಾರೆ. ಒಳ್ಳೆಯ ಶಿಕ್ಷಣ ಕೊಡ್ತಾರೆ, ಒಳ್ಳೆಯ ಇದೈತಿ. ಕ್ಲಾಸ್ ರೂಮ್ ಕೊರತೆ ಏನಾರು ಐತಿ? ಕ್ಲಾಸ್ ರೂಮಿಂದ ಏನು ಕೊರತೆ ಇಲ್ಲ ರೀ ಸರ್, ಸಫಿಷಿಯೆಂಟ್ ಐತಿ. ಎಲ್ಲ ಶೌಚಾಲಯ ಆಗಿದ್ದೇವೆ ಸರ್. ನಮ್ಮ ಪೀಠಿನೊಳಗೆ ಮಾಡಿದ್ದೀನಿ. ಮೊದಲು ಇತ್ತು ಸರ, ಸ್ವಲ್ಪ ಒಂದೇ ಇತ್ತು. ಈಗ ಶೌಚಾಲಯನೂ ಮಾಡಿದ್ದೀವಿ. ನೆಲ್ಲಿಕಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್. ಇಲ್ಲಿ ಪಿ ಟೀಚರ್ ಅದಾರ ರೀ. ಶಿಕ್ಷಕರ ಕೊರತೆ ಏನಿಲ್ಲ. ಶಿಕ್ಷಕರ ಕೊರತೆ ಏನಿಲ್ಲ ರೀ. ಶಿಕ್ಷಕರು ಎಷ್ಟು ಮಂದಿ ಅದಾರ? 7 ಮಂದಿ ಅದಾರ ರೀ. ಈಗ ಕ್ಲಾಸ್ ಇರುವ ನಮ್ಮ 7 ಅಷ್ಟೇ ಆಗಿದ್ದಾರೆ. 7th ಮಟ್ಟ ಅಷ್ಟೇ ಐತಿ. ಇಲ್ಲಿ 7 ಮಂದಿ ಟೀಚರ್ಸ್ ಅದಾರ.